ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಯುವನಿಧಿ ಅಪ್ಲಿಕೇಶನ್ ಹಾಕಿದ್ರಿ, ಯಾರಿಗೆಲ್ಲ ಯುವನಿಧಿ ಅಮೌಂಟ್ ಕಂಟಿನ್ಯೂ ಆಗಿ ಮೊದಲೆಲ್ಲ ಬರ್ತಾ ಇತ್ತು, ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ತುಂಬಾನೇ ಇಂಪಾರ್ಟೆಂಟ್ ಅಪ್ಡೇಟ್ ಇದು. ಓಕೆ, ಪ್ರತಿಯೊಬ್ಬರು ತುಂಬಾ ಜನ ಕೇಳ್ತಾರಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಏನಿವಾಗ ಮೊನ್ನೆ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಏನೊಂದು ಬಜೆಟ್ ಮಂಡನೆ ಆಯಿತು. ಆ ಒಂದು ಬಜೆಟ್ ಅಲ್ಲಿ ಯುವನಿಧಿಗೆ ಸಪರೇಟ್ ಆಗಿ ಒಂದು ಅನುದಾನ ಕೊಟ್ಟಿಲ್ಲ ಅಂತ ಹೇಳಿ ತುಂಬಾ ಜನ ಕಾಲ್ ಮಾಡ್ತಾ ಇದ್ರಿ, ಮತ್ತೆ ಮೆಸೇಜ್ ಕೂಡ ಮಾಡ್ತಾ ಇದ್ರಿ. ಸೊ ನಾನು ಕೂಡ ಕೆಲವೊಂದು ವರ್ಕ್ ಅಲ್ಲಿ ತುಂಬಾನೇ ಬಿಸಿ ಇದೆ, ಸೊ ಯಾರಿಗೂ ಕರೆಕ್ಟ್ ಆಗಿ ರೆಸ್ಪಾನ್ಸ್ ಮಾಡಕ್ ಆಗಿಲ್ಲ. ಸೊ ಅದ್ರ ಸಲುವಾಗಿ ನಾನು 4-5 ದಿನ ಆಯ್ತು ಯಾವುದೇ ವಿಡಿಯೋ ಕೂಡ ಮಾಡಿರಲಿಲ್ಲ. ಸೊ ಇವತ್ತೊಂದು ವಿಡಿಯೋ ಮಾಡಿ ಕರೆಕ್ಟ್ ಆಗಿ ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಶನ್ ಕೊಡ್ಬೇಕಂತ ಹೇಳಿ ಒಂದು ಇನ್ಫಾರ್ಮೇಶನ್ ಜೊತೆಗೆ ಬಂದಿದ್ದೀನಿ. ಇನ್ನೊಂದೇನಪ್ಪಾ ಅಂತಂದ್ರೆ ಪಕ್ಕ ಜೆನ್ಯೂನ್ ಇನ್ಫಾರ್ಮೇಶನ್ ಇರುತ್ತೆ, ಯಾವುದೇ ಫೇಕ್ ಇರಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ನಾನು ಕೂಡ ಪ್ರತಿಯೊಂದು ಇನ್ಫಾರ್ಮೇಶನ್ ನಿಮಗೆ ಕರೆಕ್ಟ್ ಆಗಿ ತಿಳ್ಕೊಂಡು ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಆದ್ರಿಂದ ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗಬೇಡಿ, ಕೊನೆವರೆಗೂ ನೋಡಿ. ಹಾಗೆ ಯುವನಿಧಿ ರಿಲೇಟೆಡ್ ನಿಮ್ಗೆ ಏನೇ ಒಂದು ಅಪ್ಡೇಟ್ ಬೇಕಾಗಿದ್ರು ಕೂಡ ಪ್ರತಿಯೊಬ್ಬರು ಇನ್ನೂ ಯಾರೆಲ್ಲ ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾನೇ ಹೆಲ್ಪ್ ಆಗುತ್ತೆ. ಏನೇ ಒಂದು ಯುವನಿಧಿ ರಿಲೇಟೆಡ್ ಕ್ವಿಕ್ ಏನಾದರೂ ಅಪ್ಡೇಟ್ ಬಂದ್ರೆ ನಾನು ತಕ್ಷಣ ವಿಡಿಯೋ ಮಾಡಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಕೆಲವೊಂದು ಟೈಮಲ್ಲಿ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಕೂಡ ಮೆಸೇಜ್ ಹಾಕ್ತಾ ಇರ್ತೀನಿ. ನಾನು ಮೊನ್ನೆ ಕೂಡ ಬಜೆಟ್ ದಿನ ಕೆಲವೊಂದು ಏನೆಲ್ಲ ಚೇಂಜಸ್ ಆಯ್ತು ಅಂತ ಹೇಳಿ ಗ್ರೂಪ್ ಅಲ್ಲಿ ಎಲ್ಲ ಮೆಸೇಜ್ ಹಾಕ್ತಾ ಇದ್ದೆ. ಓಕೆ, ಇನ್ನೂ ಯಾರೆಲ್ಲ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ, ಕಮೆಂಟ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಕೂಡ ಪಿನ್ ಮಾಡಿರ್ತೀನಿ. ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸ್ ಅಲ್ಲಿ ಇರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ರತಿಯೊಬ್ಬರು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಲ್ಲಿ ಹಾಕ್ತಾ ಇರ್ತೀನಿ. ಇದೆಲ್ಲ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ಇವಾಗ ಒಂದೊಂದಾಗಿ ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಯುವನಿಧಿ ಅಮೌಂಟ್ ಏನು 3 ತಿಂಗಳಿಂದ ಬರಬೇಕಾಗಿತ್ತು, ಸೊ ಆ ಒಂದು ಅಮೌಂಟ್ ಪಕ್ಕ ಬರುತ್ತಾ ಇಲ್ವಾ, ಇದೆಲ್ಲ ಇದ್ರ ಬಗ್ಗೆ ಮಾತಾಡೋಣ. ನೆಕ್ಸ್ಟ್ ಬಂದ್ಬಿಟ್ಟು ಏನಿವಾಗ ಮೊನ್ನೆ ಬಜೆಟ್ ಮಂಡನೆ ಆಯಿತು, ಆ ಒಂದು ಬಜೆಟ್ ಅಲ್ಲಿ ಏನು ಯುವನಿಧಿಗೆ ಅನುದಾನ ಇಟ್ಟಿಲ್ಲ. ಇವಾಗ 4 ಗ್ಯಾರಂಟಿಗಳಿಗೆ ಸಪ್ರೇಟ್ ಆಗಿ ಅನುದಾನ ಕೊಟ್ಟಿದ್ದಾರೆ, ಬಟ್ ಯುವನಿಧಿಗೆ 0 ಅನುದಾನ ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಅಲ್ಲಿ ಫಂಡ್ ಕೂಡ ರಿಲೀಸ್ ಮಾಡಿರ್ಲಿಲ್ಲ. ಸೊ ಅದರ ಟಾಪಿಕ್ ಏನಾಗುತ್ತೆ, ಮತ್ತೆ ನೆಕ್ಸ್ಟ್ ಇವಾಗ ಅಮೌಂಟ್ ಯಾವಾಗ ಬರುತ್ತೆ, ಇವಾಗ 3 ತಿಂಗಳ ಅಮೌಂಟ್ ಒಟ್ಟಿಗೆ ಹಾಕ್ತಾರ ಅಥವಾ 1 ತಿಂಗಳ ಅಮೌಂಟ್ ಹಾಕ್ತಾರ, ಏನ್ ಕತೆ ಅಂತ ಹೇಳಿ ತುಂಬಾ ಜನ ಕೇಳ್ತಾ ಇದ್ರಲ್ಲ. ಪ್ರತಿಯೊಂದು ಟಾಪಿಕ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಇವಾಗ ಫಸ್ಟ್ ಬಂದ್ಬಿಟ್ಟು ಯುವನಿಧಿ ಅಮೌಂಟ್ ಸ್ಟಾಪ್ ಆಗಿದೆಯಾ ಇಲ್ವಾ ಅಂತೇಳಿ ತುಂಬಾ ಜನ ಏನ್ ಅನ್ಕೊಂಡಿದ್ದಾರೆ. ಯುವನಿಧಿ ಅಮೌಂಟ್ ಸ್ಟಾಪ್ ಆಗಿದೆ, ಸ್ಟಾಪ್ ಆಗಿದೆ, ಸ್ಟಾಪ್ ಆಗಿದೆ. ತುಂಬಾ ಜನ ಅಲ್ಲಿ ಯೂಟ್ಯೂಬ್ ಅಲ್ಲಿ ಹೇಳ್ತಾ ಇದ್ದಾರೆ, ನ್ಯೂಸ್ ಅವ್ರು ಹೇಳ್ತಾ ಇದ್ದಾರೆ, ಮತ್ತೆ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಬರ್ತಾ ಇದೆ ಅಂತೇಳಿ ತುಂಬಾ ಜನ ಹೇಳ್ತಾ ಇದ್ರಿ. ಅದೆಲ್ಲ ಫೇಕ್ ಇನ್ಫಾರ್ಮೇಶನ್. ಯಾವುದೇ ನ್ಯೂಸ್ ಪೇಪರ್ ಅಲ್ಲಿ ಯುವನಿಧಿ ಸ್ಟಾಪ್ ಆಗಿದೆ ಅಂತ ಹೇಳಿ ಬಂದಿಲ್ಲ, ಯಾವುದೇ ನ್ಯೂಸ್ ಚಾನಲ್ ಅಲ್ಲಿ ಕೂಡ ಯುವನಿಧಿ ಸ್ಟಾಪ್ ಅಂತ ಬಂದಿಲ್ಲ. ಪ್ರತಿಯೊಬ್ರು ಹೇಳೋದು ಒಂದೇ, ಯುವನಿಧಿ ಏನೊಂದು ಅನುದಾನ ಕೊಡಬೇಕು, ಸೊ ಆ ಒಂದು ಅನುದಾನ ಕೊಟ್ಟಿಲ್ಲ. ಇಷ್ಟು ಮಾತ್ರ ಕೊಟ್ಟಿದ್ದಾರೆ ಎಲ್ಲ ಕಡೆ. ಎಲ್ಲೂ ಕೂಡ ಯುವನಿಧಿ ಅಮೌಂಟ್ ಸ್ಟಾಪ್ ಆಗಿದೆ ಅಂತ ಹೇಳಿ ಬಂದೇ ಇಲ್ಲ. ತುಂಬಾನೇ ಒಂದು ಫೇಕ್ ಆಗಿ ನ್ಯೂಸ್ ಸ್ಪ್ರೆಡ್ ಆಗಿದೆ. ಪಕ್ಕ ಹೇಳ್ಬೇಕಪ್ಪ ಅಂತಂದ್ರೆ ಯುವನಿಧಿ ಅಮೌಂಟ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಅಂತೂ ಆಗಿಲ್ಲ, ಆಗಿಲ್ಲ, ಆಗಿಲ್ಲ. ಅಮೌಂಟ್ 100% ಬರುತ್ತೆ. ಓಕೆ, ಇನ್ನೊಂದೇನಪ್ಪಾ ಅಂತಂದ್ರೆ ಏನಿವಾಗ 3 ತಿಂಗಳಿಂದ ಅಮೌಂಟ್ ಬರಬೇಕು, ಸೊ ಪಕ್ಕ ಬರುತ್ತೆ, ಯಾವುದೇ ಪ್ರಾಬ್ಲಮ್ ಕೂಡ ಆಗಲ್ಲ. ಇವಾಗ ಡಿಸೆಂಬರ್ದು DBT ಪುಷ್ ಅಂತ ಇದೆ ತುಂಬಾ ಜನದು, ಜನವರಿ ಕೂಡ DBT ಪುಷ್ ಆಗಿದೆ ಸ್ವಲ್ಪ ಜನದು. ಇನ್ನು ಫೆಬ್ರವರಿದಂತೂ ಏನು ಕೇಳಕ್ಕೆ ಹೋಗ್ಬೇಡಿ, ಏನು ಅಪ್ಡೇಟ್ ಏನು ವೆಬ್ಸೈಟ್ ಅಲ್ಲಿ ಕೊಟ್ಟಿಲ್ಲ. ಓಕೆ, ಇವಾಗ ಡಿಸೆಂಬರ್ದು ಸ್ವಲ್ಪ ಜನಕ್ಕೆ ಅಮೌಂಟ್ ಬಂದಿದೆ, ಇನ್ನು ತುಂಬಾ ಜನರಿಗೆ ಬರಬೇಕು. ಜನವರಿ ಫೆಬ್ರವರಿ ಯಾರಿಗೂ ಅಮೌಂಟ್ ಬಂದಿಲ್ಲ. ಇವಾಗ ಅಟ್ ಪ್ರೆಸೆಂಟ್ ಬಂದ್ಬಿಟ್ಟು ಮಾರ್ಚ್ ತಿಂಗಳ ಒಂದು ಸೆಲ್ಫ್ ಡಿಕ್ಲೇಷನ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಮತ್ತೆ ತುಂಬಾ ಜನ ಬಂದ್ಬಿಟ್ಟು ಯುವನಿಧಿ ಸ್ಟಾಪ್ ಆಗಿದೆ, ಸೆಲ್ಫ್ ಡಿಕ್ಲೇಷನ್ ಮಾಡೋದಾ ಬೇಡವಾ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಯಾರು ಸೆಲ್ಫ್ ಡಿಕ್ಲೇಷನ್ ಮಾಡೋದನ್ನ ಸ್ಟಾಪ್ ಮಾಡಕ್ಕೆ ಹೋಗಬೇಡಿ. ಪ್ರತಿಯೊಬ್ರು ಏನ್ ಇವಾಗ ಮೊದಲೆಲ್ಲ ಸೆಲ್ಫ್ ಡಿಕ್ಲೇಷನ್ ಮಾಡ್ತಾ ಇದ್ರಿ, ಸೊ ಆಸ್ ಇಟ್ ಇಸ್ ಸೆಲ್ಫ್ ಡಿಕ್ಲೇಷನ್ ಅಂತೂ ಕಂಟಿನ್ಯೂ ಮಾಡಿ, ಯಾವುದೇ ಪ್ರಾಬ್ಲಮ್ ಆಗಲ್ಲ. ಅಮೌಂಟ್ 100% ಬರುತ್ತೆ. ನೀವು ಸೆಲ್ಫ್ ಡಿಕ್ಲೇಷನ್ ಮಾಡಿಲ್ಲ ಅಂತಂದ್ರೆ ಅಮೌಂಟ್ ಬರಲ್ಲ. ಕಂಪಲ್ಸರಿ ಸೆಲ್ಫ್ ಡಿಕ್ಲೇಷನ್ ಮಾಡಲೇಬೇಕು. ಪ್ರತಿಯೊಬ್ರು ಸೆಲ್ಫ್ ಡಿಕ್ಲೇಷನ್ ಮಾಡ್ಕೊಳ್ಳಿ. ಇನ್ನೊಂದೇನಪ್ಪ ಅಂತಂದ್ರೆ ಇವಾಗ ಏನ್ ಜನವರಿ ಫೆಬ್ರವರಿ ಮಾರ್ಚ್ ಮತ್ತೆ ಡಿಸೆಂಬರ್ ಸ್ವಲ್ಪ ಜನದ ಏನ್ ಪೆಂಡಿಂಗ್ ಇದೆ, ಪೆಂಡಿಂಗ್ ಇರೋದಂತೂ 100% ಅಮೌಂಟ್ ಬರುತ್ತೆ, ಏನು ಪ್ರಾಬ್ಲಮ್ ಕೂಡ ಆಗಲ್ಲ. ಇವಾಗ ರೀಸೆಂಟ್ ಆಗಿ 3 ತಿಂಗಳ ಅಮೌಂಟ್ ಪೆಂಡಿಂಗ್ ಇತ್ತು, ಸೊ ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಒಟ್ಟಿಗೆ ಬರುತ್ತೆ. ಅದು ಬಂದ್ಬಿಟ್ಟು ಇನ್ನೊಂದು 15ರಿಂದ 20 ದಿನಗಳಲ್ಲಿ ಏನಿವಾಗ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಅಮೌಂಟ್ ಸ್ಯಾಂಕ್ಷನ್ ಆಗಿರ್ಬೋದು, ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಇವಾಗ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಂಕ್ ಅಕೌಂಟ್ಗೆ ಅಮೌಂಟ್ ಏನು ಡಿವೈಡ್ ಆಗೋದಾಗಿರ್ಬೋದು, ಸೊ ಇನ್ನು ನಿಧಾನವಾಗಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ ಮೊನ್ನೆ ಪ್ರಜಾವಾಣಿ ಮತ್ತೆ ವಿಜಯವಾಣಿ, ವಿಜಯ ಕರ್ನಾಟಕ ನ್ಯೂಸ್ ಪೇಪರ್ ಅಲ್ಲಿ ಕೂಡ ಕೊಟ್ಟಿದ್ರು. ಏನಪ್ಪಾ ಅಂತಂದ್ರೆ ಯುವನಿಧಿ ಏನೊಂದು 5ನೇ ಗ್ಯಾರಂಟಿ ಆಗಿರುವಂತ ಯುವನಿಧಿ ಸ್ಕೀಮ್ ಏನಿದೆ, ಅದಕ್ಕೆ ಬಜೆಟ್ ಅಲ್ಲಿ ಯಾವುದೇ ಅನುದಾನ ಕೊಟ್ಟಿರಲಿಲ್ಲ. ನೆಕ್ಸ್ಟ್ ನಂತರ ದಿನಗಳಲ್ಲಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ತುಂಬಾ ಜನ ಒಂದು ಮೊದಲೆಲ್ಲ ಏನ್ ಹೇಳಿದ್ರು, ಸಿದ್ದರಾಮಯ್ಯ ಸರ್ ಆಗಿರ್ಬೋದು ಅಥವಾ DK ಶಿವಕುಮಾರ್ ಸರ್ ಅವರು ಕೆಲವೊಂದು ಫಂಕ್ಷನ್ ಅಲ್ಲಿ ಹೇಳಿದ್ರು, ನಾವು ಯಾವುದೇ ಕಾರಣಕ್ಕೂ ಈ ಒಂದು 5 ವರ್ಷ ಏನಿವಾಗ 5 ಗ್ಯಾರಂಟಿಗಳನ್ನ ಏನು ಅನುಷ್ಠಾನ ಮಾಡಿದೀವಿ, ನಮ್ಮ ಸರ್ಕಾರ ಮುಗಿಯುವವರೆಗೂ ಯಾವುದೇ ಕಾರಣಕ್ಕೂ ಈ 5 ಗ್ಯಾರಂಟಿಗಳನ್ನ ಕ್ಲೋಸ್ ಮಾಡಲ್ಲ ಅಂತೇಳಿ ಕಡಾಖಂಡಿತವಾಗಿ ಹೇಳ್ಬಿಟ್ಟಿದ್ರು. ಸೊ ಆ ಒಂದು ಮಾತಿಗೆ ತುಂಬಾ ಜನ ಮೊದಲೆಲ್ಲ ಈ ರೀತಿ ಹೇಳಿದ್ರಿ, ಇವಾಗ ಯಾಕೆ ಈ ಒಂದು ಗ್ಯಾರಂಟಿನ ಸ್ಟಾಪ್ ಮಾಡ್ತಾ ಇದ್ರಿ ಅಂತೇಳಿ ತುಂಬಾ ಜನ ಕೇಳಿದಕ್ಕೆ ಸ್ಟಾಪ್ ಮಾಡಿಲ್ಲ, ಅದಕ್ಕೆ ಅನುದಾನ ಕೊಟ್ಟಿಲ್ಲ, ಬಟ್ ಮುಂದೆ ಬರುವಂತ ದಿನಗಳಲ್ಲಿ ಅನುದಾನ ಕೊಡ್ತೀವಿ ಅಂತ ಹೇಳಿ ಮೊನ್ನೆ ಬಜೆಟ್ ಆದ 2 ದಿನ ನಂತರ ನಿಮ್ಗೆ ವಿದ್ಯಾರ್ಥಿಗಳಿಗೆ 600 ಕೋಟಿ
ಯುವ ನಿಧಿ ಡಿಪಾರ್ಟ್ಮೆಂಟ್ಗೆ ಸಪ್ರೇಟ್ ಆಗಿ ಒಂದು ಅಮೌಂಟ್ನ ಸ್ಯಾಂಕ್ಷನ್ ಮಾಡಿದ್ದಾರೆ. ಓಕೆ, ಆ ಒಂದು ಸ್ಯಾಂಕ್ಷನ್ ಮಾಡಿರೋಂಥ ಅಮೌಂಟ್ ಇವಾಗೆಲ್ಲ ಯೂನಿವರ್ಸಿಟಿಗೆಲ್ಲ ಡಿಸ್ಟ್ರಿಬ್ಯೂಷನ್ ಆಗಿ ಇವಾಗ ವಿದ್ಯಾರ್ಥಿಗಳಿಗೆ ಬರಬೇಕಪ್ಪ ಅಂತಂದ್ರೆ ಸ್ವಲ್ಪ ಪ್ರೊಸೆಸಿಂಗ್ ಲೇಟ್ ಆಗೇ ಆಗುತ್ತೆ. ಮಿನಿಮಮ್ ಒಂದು ವಾರದಲ್ಲಿ ಬರುತ್ತಾ 15 ದಿನದಲ್ಲಿ ಬರುತ್ತಾ ಅಂತ ಇನ್ನು ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ. ಯಾಕಂದ್ರೆ ಎಕ್ಸಾಕ್ಟ್ ಆಗಿ ಡಿಪಾರ್ಟ್ಮೆಂಟ್ ಅಲ್ಲೇ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಪಕ್ಕ ಕಲೆಕ್ಟ್ ಆಗಲ್ಲ. ಯಾಕಂತಂದ್ರೆ ಇವಾಗ ಒಂದು 600 ಕೋಟಿ ಅಮೌಂಟ್ ಅಲ್ಲಿ ಸ್ಯಾಂಕ್ಷನ್ ಆಗಿದೆ ಅಂತಂದ್ರೆ ಅದೆಲ್ಲ ನೋಡ್ಕೋಬೇಕು. ಹಿಂದೆ ಪೆಂಡಿಂಗ್ ತುಂಬಾ ಜನದು 3 ತಿಂಗಳು ಪೆಂಡಿಂಗ್ ಇದೆ, 4 ತಿಂಗಳ ಅಮೌಂಟ್ ಬರಬೇಕು, ಕೆಲವೊಬ್ಬರದು ಇವಾಗ 2 ತಿಂಗಳ ಅಮೌಂಟ್ ಬರಬೇಕು, ಈ ರೀತಿ ಪೆಂಡಿಂಗ್ ಇದೆ. ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಕರೆಕ್ಟ್ ಆಗಿ ಒಂದು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಂತಂದ್ರೆ ಕೆಲವೊಂದು ಸ್ವಲ್ಪ ಟೈಮ್ ತಗೊಳುತ್ತೆ. ಒಂದು 15 ದಿನ, 20 ದಿನ, 1 ತಿಂಗಳವರೆಗೂ ಆಗ್ಬಹುದು. ನನ್ನ ಪ್ರಕಾರ ಇನ್ನು ಅಮೌಂಟ್ ಯಾವಾಗ ಬರ್ಬೋದು ಅಂತಂದ್ರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಈ ಮಂತ್ ಎಂಡ್ ಅಲ್ಲಿ ಆಲ್ಮೋಸ್ಟ್ ಒಂದು 90% ಅಮೌಂಟ್ ಸ್ಯಾಂಕ್ಷನ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಅಮೌಂಟ್ ಯಾವಾಗ ಸ್ಯಾಂಕ್ಷನ್ ಆಗುತ್ತೆ ಅಂತೇಳಿ ಯಾರು ಕೂಡ ಅಪ್ಡೇಟ್ ಕೊಟ್ಟಿಲ್ಲ, ಯಾರು ಕೊಡಕ್ಕೂ ಆಗ್ತಾ ಇಲ್ಲ. ಯಾಕಂತಂದ್ರೆ ಇನ್ನು ಮೇಲ್ಗಡೆ ಹೆಡ್ ಆಫೀಸ್ ಇಂದಾನು ಕೂಡ ಯಾವುದೇ ಅಪ್ಡೇಟ್ ಕೂಡ ಇಲ್ಲಿ ಪಬ್ಲಿಕ್ ಆಗಿಲ್ಲ. ಇನ್ನು ನೀವು ತುಂಬಾ ಜನ ಕೇಳ್ತಾ ಇದ್ರಿ ಎಕ್ಸಾಕ್ಟ್ ಡೇಟ್ ಏನಾದ್ರು ಇದೆ, ಯಾವ ಡೇಟ್ಗೆ ಬರುತ್ತೆ, ಯಾವ ದಿನ ಬರುತ್ತೆ ಅಂತ ಅಮೌಂಟ್ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಯುವ ನಿಧಿ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಇವಾಗ 3 ತಿಂಗಳಿಂದ ಏನ್ ಅಮೌಂಟ್ ಪೆಂಡಿಂಗ್ ಇದೆ, ಆ ಒಂದು ಪೆಂಡಿಂಗ್ ಇರುವಂತ ಅಮೌಂಟ್ ಇವಾಗ ಎಲ್ಲ ಕ್ಯಾಲ್ಕುಲೇಷನ್ ಆಗಿ ಎಲ್ಲ ಅಮೌಂಟ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿ ಬರ್ಬೇಕಪ್ಪ ಅಂತಂದ್ರೆ ನನ್ನ ಪ್ರಕಾರ ಮಿನಿಮಮ್ ಒಂದು 15ರಿಂದ 20 ದಿನ ಅಂತೂ ಬೇಕೇ ಬೇಕು. ಅದ್ರ ಒಳಗಂತೂ ಬರಕ್ ಚಾನ್ಸೇ ಇಲ್ಲ. ಬೈ ಚಾನ್ಸ್ ಬಂದ್ರು ಕೂಡ ಡಿಸೆಂಬರ್ದ ಏನ್ ಸ್ವಲ್ಪ ಜನದ ಅಮೌಂಟ್ ಪೆಂಡಿಂಗ್ ಇದೆ ಅಂತವ್ರು ಬರುವಂತ ಸಾಧ್ಯತೆ ಜಾಸ್ತಿ ಇದೆ. ಇದೆಲ್ಲ ಓಕೆ ಆಯ್ತು ಅಂತ ಅನ್ಕೋತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನ ಯಾರೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡಿಲ್ಲ, ಪ್ರತಿಯೊಬ್ಬರು ಮೊದಲೆಲ್ಲ ಮಾಡ್ತಾ ಇದ್ರಿ. ಮತ್ತೆ ಇವಾಗ ಬಂದ್ಬಿಟ್ಟು ಯುವ ನಿಧಿ ಅಮೌಂಟ್ ಸ್ಟಾಪ್ ಆಗಿದೆ ಅಂತ ಏನು ನ್ಯೂಸ್ ಸ್ಪ್ರೆಡ್ ಆಗಿದೆ. ಅದಕ್ಕೋಸ್ಕರ ತುಂಬಾ ಜನ ಇನ್ನೂ ಆದ್ರೂ ಕೂಡ ಈ ಒಂದು ಮಾರ್ಚ್ ತಿಂಗಳ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ತಾ ಇಲ್ಲ. ಸೊ ಪ್ರತಿಯೊಬ್ಬರು ಸೆಲ್ಫ್ ಡಿಕ್ಲೇರೇಷನ್ ಮಾಡಿ, ಯಾರು ಕೂಡ ಸೆಲ್ಫ್ ಡಿಕ್ಲೇರೇಷನ್ ಬಿಡಕ್ ಹೋಗ್ಬೇಡಿ. ಕಂಪಲ್ಸರಿ ಆಗಿ ಮೊದಲೆಲ್ಲ ಯಾವ ರೀತಿ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ತಾ ಇದ್ರಿ ಅದೇ ರೀತಿ ಸೆಲ್ಫ್ ಡಿಕ್ಲೇರೇಷನ್ ಮಾಡಬೇಕಾಗುತ್ತೆ. ಅಮೌಂಟ್ ಅಂತೂ ಯಾವುದೇ ಪ್ರಾಬ್ಲಮ್ ಆಗಲ್ಲ, ಆರಾಮಾಗಿ ಬರುತ್ತೆ. ಇದು ಕೂಡ ಕ್ಲಿಯರ್ ಆಯ್ತು ಅಂತ ಅನ್ಕೋತೀನಿ. ತುಂಬಾ ಜನ ಕೌಶಲ್ಯ ವೆಬ್ಸೈಟ್ ಬಗ್ಗೆ ಕೇಳ್ತಾ ಇದ್ರಿ. ಕೌಶಲ್ಯ ಸ್ಕಿಲ್ ವೆಬ್ಸೈಟ್ ಕೆಲವೊಂದು ಟೈಮ್ ಓಪನ್ ಇರುತ್ತೆ, ಕೆಲವೊಂದು ಟೈಮ್ ಕರೆಕ್ಟ್ ಆಗಿ ಓಪನ್ ಆಗ್ತಾ ಇಲ್ಲ, ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಬರ್ತಾ ಇದೆ. ಸೊ ವೇಟ್ ಮಾಡಿ, ಯಾರು ಕೂಡ ಇವಾಗ ಕೌಶಲ್ಯ ರಿಜಿಸ್ಟ್ರೇಷನ್ ಮಾಡಕ್ಕೆ ಹೋಗಬೇಡಿ. ಸೊ ನೋಡಬಹುದು ಮುಂದೆ ಬರುವಂತ ದಿನಗಳಲ್ಲಿ ನಾನು ಏನಾದ್ರು ಹಂಗೆ ಡೈಲಿ ಚೆಕ್ ಮಾಡ್ತಾ ಇದ್ದೀನಿ. ಏನಾದ್ರು ವೆಬ್ಸೈಟ್ ಕರೆಕ್ಟ್ ಆಗಿ ಒಂದು ರನ್ ಆಗ್ತಾ ಇದ್ರೆ ನಾನು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮೆಸೇಜ್ ಎಲ್ಲ ಹಾಕ್ತಾ ಇರ್ತೀನಿ. ಸೊ ಪ್ರತಿಯೊಬ್ಬರು ಅದರಿಂದ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದ್ದೀನಿ, ಪ್ರತಿಯೊಬ್ಬರು ಜಾಯ್ನ್ ಆಗಿ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನೊಂದೇನಪ್ಪಾ ಅಂತಂದ್ರೆ ಮತ್ತೆ ಇವಾಗ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ನನಗೆ 2 ವರ್ಷ ಅಮೌಂಟ್ ಬಂದಿದೆ, ಇನ್ನು ಮುಂದೆ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾ ಮಾಡಬಾರ್ದಾ, ಅಮೌಂಟ್ ಬರುತ್ತಾ ಇಲ್ವಾ ಅಂತೇಳಿ ತುಂಬಾ ಜನ ಕೇಳ್ತಾ ಇದ್ರಿ. ಇಲ್ಲಿ ಮೇಲ್ಗಡೆ ನಾವು ವಿಚಾರಿಸಿದಾಗ ಇನ್ನೂ ಕೂಡ ಯಾವುದೇ ಕರೆಕ್ಟ್ ಆಗಿ ಮಾಹಿತಿ ಸಿಕ್ಕಿಲ್ಲ. ಅಂದ್ರೆ ಮೇಲ್ಗಡೆ ಗೋರ್ಮೆಂಟ್ ಇಂದ ಏನು ಡಿಕ್ಲೇರ್ ಆಗಿ ಕರೆಕ್ಟ್ ಆಗಿ ಏನು ಇನ್ಫಾರ್ಮೇಶನ್ ಲೀಕ್ ಆಗಿಲ್ಲ. ಯಾಕಂದ್ರೆ ನನ್ನ ಪ್ರಕಾರ ಆಲ್ಮೋಸ್ಟ್ ಯಾರಿಗೆಲ್ಲ ಇವಾಗ 2 ವರ್ಷದಿಂದ ಅಮೌಂಟ್ ಬಂದಿದೆ, ಸೊ ನೀವು ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಕೊಳ್ಳಿ. ಅಮೌಂಟ್ ಇನ್ನೂ ಸ್ಟಾರ್ಟ್ ಆಗುತ್ತೆ, ಯಾವುದೇ ಕಾರಣಕ್ಕೂ ಸ್ಟಾಪ್ ಅಂತೂ ಆಗಲ್ಲ. ನೋಡೋಣ ಮುಂದೆ ಬರುವಂತ ದಿನಗಳಲ್ಲಿ ಏನಾದ್ರು ಹೊಸ ಚೇಂಜಸ್ ಆದ್ರೆ, ಏನಾದ್ರು ಹೊಸ ಅಪ್ಡೇಟ್ ಆದ್ರೆ ಬಂದ್ರೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಮೊನ್ನೆ ಮಾರ್ಚ್ ತಿಂಗಳ ಏನು 3 ದಿನ ಸ್ಟಾರ್ಟಿಂಗ್ ಏನು ಯುವ ನಿಧಿ ಸೆಲ್ಫ್ ಡಿಕ್ಲೇರೇಷನ್ ಏನು ಸ್ಟಾಪ್ ಆಗಿತ್ತು, ಓಪನ್ ಆಗಿರ್ಲಿಲ್ಲ. ಸೊ ಅಲ್ಲಿ ಕೆಲವೊಂದು ಅಪ್ಡೇಟ್ಗಳು ಆಗಿದೆ. ಏನಪ್ಪಾ ಅಪ್ಡೇಟ್ ಆಗಿದೆ ಅಂತಂದ್ರೆ ಮೊದಲೆಲ್ಲ ನೀವು ಹೋದ ತಿಂಗಳೆಲ್ಲ ಸೆಲ್ಫ್ ಡಿಕ್ಲೇರೇಷನ್ ಮಾಡ್ಬೇಕಾದ್ರೆ ಅಲ್ಲಿ ಲಾಗ್ಡ್ ಫ್ರಮ್ ಅನದರ್ ಡಿವೈಸ್ ಅಂತ ಬರ್ತಾ ಇತ್ತು, ಆದ್ರೆ ಸಬ್ಮಿಟ್ ಮಾಡ್ಬೇಕಾದ್ರೆ ಎರರ್ ಬರ್ತಾ ಇತ್ತು. ಸೊ ಆ ಒಂದು ಎರರ್ ತುಂಬಾ ಜನಕ್ಕೆ ಪ್ರಾಬ್ಲಮ್ ಆಗಿ ತುಂಬಾ ಜನದ್ದು ಸೆಲ್ಫ್ ಡಿಕ್ಲೇರೇಷನ್ ಸಬ್ಮಿಟ್ ಆಗ್ತಾ ಇರಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಅದನ್ನು ಸ್ವಲ್ಪ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ನೀವು ಒನ್ ಟೈಮ್ ಸೆಲ್ಫ್ ಡಿಕ್ಲೇರೇಷನ್ ಮಾಡಿದ್ರೆ ಅಲ್ಲಿ ನೀವು ಸಬ್ಮಿಟ್ ಆಗಿರುತ್ತೆ. ಸಬ್ಮಿಟ್ ಆದ್ಮೇಲೆ ನಿಮ್ಗೆ ಆ ಥರ ಏನಾದ್ರು ಎರರ್ ಬಂದ್ರೆ ನೀವು ನೆಕ್ಸ್ಟ್ ಟೈಮ್ ಸಬ್ಮಿಟ್ ಮಾಡಕ್ ಹೋದ್ರೆ ಅಲ್ಲಿ ನಿಮ್ದು ಆಲ್ರೆಡಿ ಸೆಲ್ಫ್ ಡಿಕ್ಲೇರೇಷನ್ ಸಬ್ಮಿಟೆಡ್ ಅಂತ ತೋರಿಸ್ಬಿಡುತ್ತೆ. ಓಕೆ, ಇದು ಒಳ್ಳೆಯ ಒಂದು ಅಪ್ಡೇಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಹೆಲ್ಪ್ ಆಗುತ್ತೆ. ಮತ್ತೆ ತುಂಬಾ ಜನಕ್ಕೆ ಆ ರೀತಿ ಪ್ರಾಬ್ಲಮ್ ಬಂದ ತಕ್ಷಣ ಏನೋ ಪ್ರಾಬ್ಲಮ್ ಆಗಿದೆ ಅಂತೇಳಿ ಬಿಟ್ಬಿಡ್ತಿದ್ರು, ಸೆಲ್ಫ್ ಡಿಕ್ಲೇರೇಷನ್ ಕೂಡ ಸಬ್ಮಿಟ್ ಆಗ್ತಾ ಇರಲಿಲ್ಲ. ಇದೊಂದು ಒಳ್ಳೆ ಅಪ್ಡೇಟ್ ಅಂತಾನೆ ಹೇಳ್ಬೋದು. ಮತ್ತೆ ನೋಡ್ಬೋದು ಇಷ್ಟಿಗೆ ಆಲ್ಮೋಸ್ಟ್ ಎಲ್ಲ ಟಾಪಿಕ್ ನ ಕವರ್ ಮಾಡಿದೀನಿ. ಮತ್ತೆ ಏನೇ ಒಂದು ಡೌಟ್ ಇದ್ರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ತುಂಬಾ ಜನಕ್ಕೆ ಡಿಸೆಂಬರ್ ಅಮೌಂಟ್ ಯಾರಿಗೆಲ್ಲ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ, ಮತ್ತೆ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಎಷ್ಟು ತಿಂಗಳ ಅಮೌಂಟ್ ಬರಬೇಕು ಅದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನೇ ಒಂದು ಡೌಟ್ ಇದ್ರು ಕೂಡ ಅದನ್ನು ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ಈ ಮಾಹಿತಿ ಗೊತ್ತಾಗ್ಲಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ. ಮತ್ತೆ ಇನ್ನೂ ಯಾರೆಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.